ಹಾಯ್ ಫ್ರೆಂಡ್ಸ್, ನೀವೇನಾದರೂ ರೈತರಾಗಿ ನೀವು ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಕಂತುಗಳು ಪೆಂಡಿಂಗ್ ಆಗಿ ನಿಮಗೆ 19ನೇ ಕಂತಿನ ಹಣಕ್ಕೆ ನೀವು ಕಾಯುವವರಾಗಿದ್ದರೆ ನೀವು ಈ ಕಾರ್ಯವನ್ನು ನೀವು ಮಾಡಲೇಬೇಕು. ಅದು ಯಾವುದೆಂದು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರಾ ಮತ್ತು ನಮ್ಮ ಎಲ್ಲ ವೀಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಿ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಎನ್ ಪಿ ಸಿ ಐ ಕಡೆಯಿಂದ ಬ್ಯಾಂಕುಗಳಲ್ಲಿ ಖಾತೆ ಇದ್ದವರಿಗೆ ಒಂದು ದೊಡ್ಡ ಅಪ್ಡೇಟನ್ನು ಸರ್ಕಾರ ಜಾರಿ ಮಾಡಿದೆ. ಈಗ ನಿಮಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲು ಅದನ್ನು ಕೂಡ ಬ್ಯಾಂಕಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಈಗ ಎನ್ ಪಿ ಸಿ ಐ ವೆಬ್ಸೈಟ್ಗೆ ಹೋಗಿ 30 ಬ್ಯಾಂಕ್ಗಳಲ್ಲಿ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬಹುದು. ಎನ್ ಪಿ ಸಿ ಐಯಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ನಲ್ಲಿ ಲಿಂಕ್ ಮಾಡುವುದು ತುಂಬ ಅಗತ್ಯ. ಯಾಕೆಂದರೆ ನಿಮಗೆ ಏನಾದರೂ ಗೌರ್ಮೆಂಟ್ ಸ್ಕೀಮಿನ ಅಗತ್ಯವಿದ್ದರೆ ನೀವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಮತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಹತೆಯನ್ನು ಪಡೆಯಲು ಎಲ್ಲದಕ್ಕೂ ಈ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ತುಂಬ ಅತ್ಯಗತ್ಯವಾಗಿದೆ. ಮತ್ತು ಈಗಾಗಲೇ ಅಪ್ಲೈ ಮಾಡಿದ್ದೀರಿ, ಇದರ ಅನುಕೂಲ ನಿಮಗೆ ಸಿಗಬೇಕಾದರೆ ಎನ್ ಪಿ ಸಿ ಐ ಮುಖಾಂತರ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಯೋಜನೆಗಳ ಹಣ ನಿಮ್ಮ ಖಾತೆಗೆ ಸೇರಬೇಕಾದರೆ ಅದು ಡಿ ಬಿ ಟಿ ಮುಖಾಂತರ ಬರುವುದರಿಂದ ಇದನ್ನು ಲಿಂಕ್ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಇಮ್ಮಿಡಿಯೇಟಾಗಿ ಕ್ರೆಡಿಟ್ ಆಗುತ್ತದೆ. ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣಕ್ಕಾಗಿ ಕಾಯುವವರಾಗಿದ್ದರೆ ಮತ್ತು ತುಂಬ ಜನ ನಮಗೆ ಕಮೆಂಟ್ ಹಾಕಿ ಹೇಳಿದ್ದರು, ನಮಗೆ 16ನೇ ಕಂತಿನ ಬರಲಿಲ್ಲ, 17ನೇ ಕಂತಿನ ಹಣ ಬರಲಿಲ್ಲ, 18ನೇ ಕಂತಿನ ಹಣ ಬರಲಿಲ್ಲವೆಂದು. ಅಂಥವರಿಗೆಲ್ಲರಿಗೂ ಇದರಲ್ಲಿ ಸೊಲ್ಯೂಷನ್ ಇದೆ. ಅಂದರೆ ಈ 16, 17, 18ನೇ ಕಂತನ್ನು ಪೆಂಡಿಂಗ್ ಇಡಲು ಕಾರಣವೇನೆಂದರೆ ಈ ಒಂದು ಆಧಾರ್ ಕಾರ್ಡ್ ಲಿಂಕನ್ನು ನೀವು ಮಾಡಿರಲ್ಲ. ಅದು ಕೂಡ ಎನ್ ಪಿ ಸಿ ಐ ಮುಖಾಂತರವೇ ಮಾಡಬೇಕು. ಅದು ಮಾಡಿದರೆ ಮಾತ್ರ ನಿಮಗೆ ಡಿ ಬಿ ಟಿ ಮುಖಾಂತರ ನಿಮ್ಮ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಸೇರೋದು. ನಿಮ್ಮ ಕಂತು ಬಾರದೇ ಇರಲು ಇದು ಮೊದಲನೇ ಕಾರಣ. ಆದ ಕಾರಣ ಇದು ಮೊದಲು ಮಾಡಬೇಕು. ಹೀಗೆ ಮಾಡಿದರೆ 19ನೇ ಕಂತಿನ ಹಣ ಮಾತ್ರವಲ್ಲ, ಬಾಕಿ ಉಳಿದ ಎಲ್ಲ ಕಂತಿನ ಹಣ ನಿಮ್ಮ ಖಾತೆಗೆ ಸೇರುತ್ತದೆ. ಆದ್ದರಿಂದ ಇದನ್ನು ಆದಷ್ಟು ಬೇಗನೆ ಮಾಡಿ ಬನ್ನಿ. ಹಾಗಾದರೆ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದ ಆಧಾರ್ ಕಾರ್ಡ್ ಅನ್ನು ಎನ್ ಪಿ ಸಿ ಐಯಲ್ಲಿ ಲಿಂಕ್ ಮಾಡುವುದು ಹೇಗೆ ಎಂದು ನಾನು ತಿಳಿಸಿಕೊಡಲಿದ್ದೇನೆ ಬನ್ನಿ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಕೈಯಲ್ಲಿಟ್ಟುಕೊಳ್ಳಿ. ನೀವು ನಿಮ್ಮ ಫೋನನ್ನು ತೆಗೆದು ಗೂಗಲನ್ನು ಓಪನ್ ಮಾಡಿ ಎನ್ ಪಿ ಸಿ ಐ ಲಿಂಕ್ ಎಂದು ಟೈಪ್ ಮಾಡಿ. ಆಗ ಎನ್ ಪಿ ಸಿ ಐ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮಗೆ ಎಲ್ಲ ಸರ್ವಿಸ್ ಕ್ಲಿಯರಾಗಿ ಕಾಣಸಿಗುತ್ತದೆ. ನಂತರ ಇಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಪೋರ್ಟಲ್ ಓಪನ್ ಆಗುತ್ತದೆ. ಕೇವಲ 2 ಮಿನಿಟ್ನಲ್ಲಿ ಇದರ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತದೆ. ನೀವು ಸ್ವಲ್ಪ ಯೋಚನೆಯಿಂದ ಮಾಡಬೇಕಾದಷ್ಟೇ. ಅಂದರೆ 2 ಮಿನಿಟಲ್ಲೇ ನಿಮ್ಮ ಒಂದು ಕಾರ್ಯವು ಆಗುತ್ತದೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ನಂತರ ಇಲ್ಲಿ ಡೈರೆಕ್ಟ್ನಲ್ಲಿ 2 ಆಪ್ಷನ್ ಸಿಗುತ್ತದೆ. ಅದರಲ್ಲಿ ಮೊದಲಿನದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಸೀಡಿಂಗ್ ಎಂದು ಬರೆದಿರುತ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು ಎಂಬುದನ್ನು ಚೆಕ್ ಮಾಡಿ. ಅಲ್ಲಿ ತುಂಬ ಲಿಸ್ಟ್ ಬರುತ್ತದೆ. ಅದರಲ್ಲಿ ನಿಮ್ಮ ಬ್ಯಾಂಕ್ ಯಾವುದು ಎಂಬುದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ 30 ಬ್ಯಾಂಕಿನ ಲಿಸ್ಟ್ ಬರುತ್ತದೆ. ಅದರಲ್ಲಿ ನಿಮ್ಮ ಬ್ಯಾಂಕ್ ಯಾವುದು ಆ ಲಿಸ್ಟ್ನಲ್ಲಿ ಇದೆಯಾ ಎಂಬುದನ್ನು ನೀವು ನೋಡಿಕೊಂಡು ನೀವು ಅದನ್ನು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಅಕೌಂಟ್ ನಂಬರನ್ನು ಅದರಲ್ಲಿ ಟೈಪ್ ಮಾಡಿ. 2 ಸಲ ಟೈಪ್ ಮಾಡಬೇಕು. ಒಮ್ಮೆ ಟೈಪ್ ಮಾಡಿದ ಮೇಲೆ ನಂತರ ಎಂಟರ್ ಮಾಡಬೇಕಾಗುತ್ತದೆ. ಅದನ್ನೆಲ್ಲ ಸರಿಯಾಗಿ ನೀವು ಚೆಕ್ ಮಾಡಿ. ಯಾವ ಅಕೌಂಟ್ ನಂಬರ್ ತಪ್ಪಲೇಬಾರ್ದು, ಸರಿಯಾಗಿ ಎಂಟ್ರಿ ಮಾಡಿ. ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚಾ ಕೋಡ್ ಹಾಕಿ ಎಂಟ್ರಿ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ನೀವು ನಂಬರ್ ಕೊಟ್ಟಿರ್ತೀರಲ್ಲ, ಆ ನಂಬರಿಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಇದರಲ್ಲಿ ಎನ್ ಪಿ ಸಿ ಐಯಲ್ಲಿ ಲಿಂಕ್ ಆಯಿತು. ಇಷ್ಟೇ ಪ್ರೋಸೆಸ್ ಇರೋದು. ನಿಮಗೆ ಇದನ್ನು ಮನೆಯಲ್ಲೇ ಕುಳಿತು ನಿಮಗೆ ಮಾಡಬಹುದು. ಇಲ್ಲಾಂದರೆ ನಿಮ್ಗೆ ಕಷ್ಟವಾಗುತ್ತಿದ್ದರೆ ಹತ್ತಿರದ CSC ಸೆಂಟ್ರಿಗೆ ಹೋಗಿ ಕೂಡ ನೀವು ಇದನ್ನು ಮಾಡಿಕೊಳ್ಬೋದು. ನಿಮಗೆ ನಂತರ ಏನು ಮಾಡಬೇಕಂದ್ರೆ ನಿಮ್ಮ ಸ್ಟೇಟಸನ್ನೊಮ್ಮೆ ಪೂರ್ತಿಯಾಗಿ ಚೆಕ್ ಮಾಡಬೇಕು. ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂಬುದನ್ನು ಚೆಕ್ ಮಾಡಬೇಕು. ಅಂದರೆ ಇಲ್ಲಿ ಬೇಕಾದ್ದು ಮೊದಲು ನಿಮ್ಮ ಹೆಸರು ಕರೆಕ್ಟಾಗಿರಬೇಕು. ಒಂದೇ ಹೆಸರಿರಬೇಕು. ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಇಲ್ಲಿ ಒಂದು ಹೆಸರು ಕೊಟ್ಟರೆ ಅದು ಕರೆಕ್ಟ್ ಮಿಸ್ಮ್ಯಾಚ್ ಆಗಿ ನಿಮ್ಮ ಹಣವು ಬರುವುದು ತಪ್ಪುತ್ತದೆ. ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು.
ಎರಡೆರಡು ಫೋನ್ ನಂಬರ್ ಇರ್ಬೋದು, ಆದರೆ ಇಲ್ಲಿ ಯಾವ ನಂಬರನ್ನು ಕೊಟ್ಟಿದ್ದೀರಿ ಅದನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಫೋನ್ ನಿಮ್ಮಲ್ಲಿ ಇದೆಯಾ, ಈಗಲೂ ರನ್ನಿಂಗಲ್ಲಿ ಇದೆಯಾ ಎಂಬುದನ್ನು ನೋಡ್ಕೊಳ್ಬೇಕು. ಅದಕ್ಕೆ OTP ಬರುತ್ತದೆ. ಆದ ಕಾರಣ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ಮತ್ತು ನಿಮ್ಮ ಆಧಾರ್ ಸೀಡಿಂಗನ್ನು ಈಗಾಗಲೇ ನೀವು ಮಾಡಿದ್ದೀರಿ, ಮತ್ತು ನಿಮ್ಮ ಬ್ಯಾಂಕ್ ಸೀಡಿಂಗನ್ನು ಕೂಡ ಮಾಡುತ್ತಾ ಇದ್ದೀರಿ. ಮತ್ತು ನಿಮ್ಮ ನಂತರ ಬರೋದು ಜಮೀನಿನ ಪತ್ರ. ಜಮೀನಿನ ಪತ್ರವನ್ನು ಕರೆಕ್ಟಾಗಿ ನೀವು ಕೊಡಲೇಬೇಕು. ಸರಿಯಾದ ರೀತಿಯಲ್ಲಿ ಅದನ್ನು ಅಪ್ಲೋಡ್ ಮಾಡಿ. ಈಗ ಹೊಸದಾಗಿ ಈ 19ನೇ ಕಂತಿನ ಹಣಕ್ಕೆ ಬಂದಿರೋದು ಕಿಸಾನ್ ID ಕಾರ್ಡನ್ನು ನಿರ್ಬಂಧವಾಗಿ ಮಾಡಬೇಕೆಂದು ಬಂದಿದೆ. ಆದ್ದರಿಂದ ಹೆಚ್ಚಿನವರು ಈಗಾಗಲೇ ಮಾಡಿರ್ತೀರಿ. ಇನ್ನೂ ಕೂಡ ಮಾಡದವರು ಟೈಮ್ ಇದೆ. ಈ ಜನವರಿ 31ರ ಒಳಗಡೆ ನೀವು ಅದನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಅದನ್ನು ಕೂಡ ನೀವು ಮಾಡಿ ರೆಡಿಯಾಗಿ ಇಟ್ಟುಕೊಳ್ಳಿ. ಅದರಲ್ಲಿ ಯಾವ ಥರ ಅದು ಪ್ರೋಸೆಸ್ ಇರುತ್ತದೆ ಅಂದರೆ, ಒಂದು ATM ಕಾರ್ಡ್ ಥರ ಅದು ಆ ಕಿಸಾನ್ ಕಾರ್ಡ್ ಇರುತ್ತದೆ. ಅದರಲ್ಲಿ ನಿಮ್ಮ ಒಂದು ಚಿಪ್ ಇರುತ್ತದೆ. ಈ ಚಿಪ್ಪಿನಲ್ಲಿ ನಿಮ್ಮ ಎಲ್ಲ ರೆಕಾರ್ಡ್ಸ್ ಅಡಗಿರುತ್ತದೆ. ನಿಮಗೆ ಒಮ್ಮೆ ಮಾತ್ರ ಇಷ್ಟು ಕಷ್ಟವಾಗುತ್ತದೆ. ಆದರೆ ಇನ್ನು ನೆಕ್ಸ್ಟ್ ಕಂತಿಗೆ ಆಗುವಾಗ ಯಾವ ಪ್ರಾಬ್ಲಮ್ ಇಲ್ಲ. ಒಮ್ಮೆ ಮಾಡಿ ಇಟ್ಟುಕೊಂಡರೆ ನಿಮಗೆ ಇದರಿಂದ ಮುಂದೆ ಸಾಕಷ್ಟು ಅನುಕೂಲಗಳು ಸಿಗಲಿವೆ. ಬ್ಯಾಂಕಿನ ಮುಖಾಂತರ ನಿಮಗೆ ಯಾವುದೇ KCC ಲೋನನ್ನು ಪಡೆಯಲು ಕೂಡ ನೀವು ಯಾವುದೇ ಪೇಪರನ್ನು ಕೊಡಬೇಕಾದ ಅಗತ್ಯವಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ತನ್ನಿ, ನಿಮ್ಮ ಸಿವಿಲ್ ಚೆಕ್ ಮಾಡ್ತೇವೆ, ಇದು ಏನು ಹೇಳಬೇಕಾದ ಅಗತ್ಯವಿಲ್ಲ. ಈ ಒಂದು ಕಿಸಾನ್ ಕಾರ್ಡನ್ನು ತಗೊಂಡು ಹೋದರೆ ಸಾಕು, ನಿಮ್ಮ ಸಂಪೂರ್ಣ ಡೀಟೇಲ್ಸ್ ಅದರಲ್ಲಿ ಬರುತ್ತದೆ. ಈ ಕಿಸಾನ್ ಕಾರ್ಡನ್ನು ಕೂಡ ನೀವು ಮನೆಯಲ್ಲೇ ಕುಳಿತು ಮಾಡಬಹುದು. ಇದರ ಹೇಗೆ ಮಾಡುವುದು ಇದನ್ನು ಎಂಬುದನ್ನು ಈ ಚಾನಲಲ್ಲಿ ನಮ್ಮ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಅದನ್ನು ಕೂಡ ನೀವು ಚೆಕ್ ಮಾಡಿ, ಅದರ ಸದುಪಯೋಗ ಕೂಡ ನೀವು ಪಡೆಯಬಹುದು. ಇಲ್ಲಾಂದರೆ ನಿಮಗೆ ಕಷ್ಟವಾಗುತ್ತಿದೆ, ನೀವು ಹತ್ತಿರದ CSC ಸೆಂಟ್ರಿಗೆ ಹೋಗಿ ನೀವು ಕಿಸಾನ್ ಕಾರ್ಡನ್ನು ಮಾಡಬಹುದು. ಅದನ್ನು ಕೂಡ ಮಾಡಿ ರೆಡಿ ಇಟ್ಟುಕೊಳ್ಳಿ. ಅಂದರೆ 19ನೇ ಕಂತಿನ ಹಣ ನಮ್ಮ 1 ಲಕ್ಷ ಎಲ್ಲ ಇದುವರೆಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಆ ಹಣವೆಲ್ಲವೂ ನಮಗೆ ಈ ಸಲ ಬರಲೇಬೇಕು. ಆದ್ದರಿಂದ ನಾವು ಈ ಪೇಪರನ್ನು ಮೊದಲು ಸರಿಯಾಗಿ ಇಟ್ಟುಕೊಳ್ಳೋಣ. ಅಂದರೆ ಯಾರು ನಿಮಗೆ ಇಷ್ಟು ಕ್ಲಿಯರಾಗಿ ಹೇಳಿಕೊಡಲ್ಲ, ಆದರೂ ನಮ್ಮ ಸಬ್ಸ್ಕ್ರೈಬರು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಇರಬೇಕಂತ, ಅಂದರೆ ಯಾವ ಸರ್ಕಾರದ ಯೋಜನೆಯ ಹಣವನ್ನು ಮಿಸ್ ಮಾಡಬಾರ್ದು ಎಂಬ ಒಂದೇ ಒಂದು ಲಕ್ಷ್ಯದಿಂದ ನಾನು ಈ ವಿಡಿಯೋವನ್ನು ನಿಮಗೆ ಮಾಡಿದ್ದೇನೆ. ಆದ್ದರಿಂದ ನೀವು ಆದಷ್ಟು ಬೇಗನೆ ನಾನು ಹೇಳುವ ರೀತಿಯಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ರೆಡಿ ಮಾಡಿ ಇಟ್ಟುಕೊಂಡರೆ ನಿಮಗೆ 19ನೇ ಕಂತಿನ ಹಣ ಬರುವುದರಲ್ಲಿ ಯಾವ ಸಂಶಯವಿಲ್ಲ. ಮತ್ತು ನಿಮ್ಮ ಪೆಂಡಿಂಗ್ ಹಣ ಕೂಡ ಇದರೊಟ್ಟಿಗೆ ಬರುವುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಕಳೆದ ಅಕ್ಟೋಬರ್ 5ನೇ ತಾರೀಕಿನಲ್ಲಿ ಬಂದ 18ನೇ ಕಂತಿನ ಹಣವನ್ನು ಮಹಾರಾಷ್ಟ್ರದ ವಾಶಿಮ್ ಎಂಬಲ್ಲಿ ಸ್ವತಃ ಮೋದಿಜಿಯವರು ರಿಮೋಟನ್ನು ಒತ್ತಿ ಬಿಡುಗಡೆ ಮಾಡಿದ್ದರು. ಅದೇ ರೀತಿ ಈ ಸಲ ಕೂಡ ಎಲ್ಲಿಯಾದರೂ ಅದು ಇಲ್ಲಿವರೆಗೆ ಅನೌನ್ಸ್ ಮಾಡಿಲ್ಲ, ಯಾವ ಏರಿಯಾದಲ್ಲಿ ಯಾವ ಇವೆಂಟನ್ನು ಇಟ್ಟು ಬಿಡುಗಡೆ ಮಾಡ್ತಾರೆ ಹಣವನ್ನು 19ನೇ ಕಂತನ್ನು ಎಂಬುದನ್ನು ಇಲ್ಲಿಯವರೆಗೆ ಎಲ್ಲಿ ಕೂಡ ಪಬ್ಲಿಷ್ ಮಾಡಿಲ್ಲ. ಆದ್ದರಿಂದ ನಾವು ಕಾಯಬೇಕಷ್ಟೇ. ನಾವು ಈಗ ಇದನ್ನು ಈ ಸ್ಟೇಟಸನ್ನು ರೆಡಿ ಮಾಡಿ ಇಟ್ಟುಕೊಳ್ಳೋಣ. ಸರ್ಕಾರದಿಂದ ಆದಷ್ಟು ಬೇಗನೆ, ಅಂದರೆ ಫೆಬ್ರವರಿ ಮೊದಲ ವೀಕಲ್ಲಿ, ಅಂದರೆ 1ರಿಂದ 8 ತಾರೀಕಿನ ಒಳಗೆ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತಿನ ಹಣ ನಮ್ಮ ಅಕೌಂಟಿಗೆ ಸೇರಲಿದೆ. ಅದು ಕೂಡ 2,000ದಿಂದ 3,000 1,000 ಜಾಸ್ತಿ ಮಾಡುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ಕೂಡ ತಿಳಿಸ್ತಾನೇ ಇವೆ.